We had invited Rear Admiral Sridharan of the Indian Navy. Unfortunately, he is not well and he could not attend, but we shall go to his house and give him honor him there. Air Marshal King Lee, Indian Air Force. Master's wife to please come up, walk up to the stage. Sir, how do you introduce it? Thank you. Thank you. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಬೇರೆ ಯಾರು? ಆಯ್ತು ಅಂತ ಕಾಣುತ್ತೆ. ಆಯ್ತು. ಸಭೆ ಶುರು ಇದ್ದಾನೆ. Master's wife, Madam Elizabeth. Madam Puttanakkamma. Madam Bhagava. Madam Zakirunisa. Sir, one photo. Checkama. This is Nandi Shuri. Now, ಪಕ್ಕ ನಿಸ್ಬಿಡಿ ಅಲ್ಲಿ ಹಲೋ ಮುಂದೆ ಅದಾಗುತ್ತೆ if the photographers could please move out a little bit to allow others to see the program. Common members of the Masters kindly go and collect your, please come and collect your. ಅವರನ್ನ ನೆನಪಿಸಿಕೊಳ್ಳುವಂತಹ ಒಂದು ಸ್ಮಾರಕ ಆಯಿತು ಅಂತ ತುಂಬಾ ಹರ್ಷ ವ್ಯಕ್ತಪಡಿಸಿದ್ರು. ಪ್ರತಿಮಾ ಕರ್ನಲ್ ರವೀಂದ್ರನಾಥ್ ನಮ್ಮ ಜೊತೆ ಈಗ ಇದ್ದಾರೆ. ಸರ್, ಏನು ಹೇಳಕ್ ಬಯಸ್ತೀರಿ ಈ ಸಂದರ್ಭದಲ್ಲಿ?
ಈ ಸಂದರ್ಭದಲ್ಲಿ ಯಾವುದೇ ದೇಶ ತನ್ನ ಬೆಳಿಬೇಕಾದ್ರೆ, ಬಲಿಷ್ಠವಾಗಿ ಬೆಳಿಬೇಕಾದ್ರೆ ಅದರ ಪ್ರಜೆಗಳು ಆ ದೇಶದ ಬಗ್ಗೆ ಒಂದು ಹೆಮ್ಮೆ ಪಡ್ತಾ ಇರಬೇಕು. ಆ ಹೆಮ್ಮೆ ಪಡೋದ್ರಲ್ಲಿ ಆ ದೇಶ ಮಾಡಿದಂಥ ಕಾರ್ಯಗಳನ್ನ ನೆನಪಿಸ್ಕೊಂತ ಇರೋಕ್ಕೋಸ್ಕರ ಸ್ಮಾರಕಗಳು, ಅದನ್ನು ದಿನಗಳ ಆಚರಣೆಗಳನ್ನ ಮಾಡ್ತಾ ಇರಬೇಕು. ಆ ನಿಟ್ಟಿನಲ್ಲಿ ಇದೊಂದು ಕಾರ್ಗಿಲ್ ದಿವಸ, ಇಲ್ಲ ಆಮೇಲೆ ಬಾಂಗ್ಲಾದೇಶ್ ವಾರದ ಆ ದಿವಸಗಳು, ಇವೆಲ್ಲ ನಮ್ಮ ಒಂದು ನಾಡ ಹಬ್ಬಗಳೊಳಗೆ ಅದನ್ನು ಆಚರಿಸಿದರೆ ಜನಸಮಸ್ತರು ಎಲ್ಲರೂ ಅದರಲ್ಲಿ ಸ್ಪಂದಿಸಿ ಒಂದು ಪಾಲ್ಗೊಂಡು ಅವರು ಅದರಲ್ಲಿ ಅವ್ರಿಗೂ ನಾವು ಈ ದೇಶದ ಒಂದು ಅಂಗ ಅಂತ ಅನಿಸುತ್ತೆ. ಆಮೇಲೆ ಆ ಒಂದು ಆಪರೇಷನ್ಸಲ್ಲಿ ಹುತಾತ್ಮರಾಗಿರ್ತಾರಲ್ಲ, ಅವರು ಪೀಳಿಗೆಗಳು, ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಹೇಳ್ಬೋದು, ಈಗ ನಮ್ಮಪ್ಪ ನಮ್ಮ ಅಜ್ಜ ಇಲ್ಲಿದ್ದರು, ಇಲ್ಲಿ ಅವ್ರಿಗೋಸ್ಕರ ಅವ್ರ ಹೆಸರು ಇಲ್ಲಿ ಬರುತ್ತೆ ಅಂತ ಅವರು ಭಾಳಷ್ಟು ಖುಷಿಯಾಗಿ ಭಾಳಷ್ಟು ಹೆಮ್ಮೆಯಿಂದ ನಾವು ಈ ದೇಶದ ಒಂದು ಅಂಗ ಅಂತ ಅನಿಸುತ್ತೆ ಅಂತ ಈ ಒಂದು ನಿಟ್ಟಿನಲ್ಲಿ ಇದೊಂದು ಭಾಳ ಒಳ್ಳೆಯ ಕ್ರಮ ಅಂತ ನಾನು ಹೇಳ್ತೀನಿ. ಸರ್, ಸ್ವತಃ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದವರು ನೀವು. ಟೋಲೋಲಿಂಗ್ ಪರ್ವತವನ್ನು ವಶಪಡಿಸಿಕೊಳ್ಳೋದಕ್ಕೆ ಹೊರಟದಂಥ ಸೈನಿಕ ತುಕಡಿಯ ನೇತೃತ್ವ ವಹಿಸಿದ್ರಿ. ಆ ಒಂದು ಕಾರ್ಯಾಚರಣೆಯಲ್ಲಿ ನಿಮ್ಮ ಹಲವು ಸಹೋದ್ಯೋಗಿಗಳು ಪ್ರಾಣತ್ಯಾಗ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿ ನೆನಪಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಿರ್ತಾವೆ? ನಮ್ಮ ಜೊತೆ ಪ್ರಾಣ ತ್ಯಾಗ ಮಾಡಿದವರು ನಮಗೆ ಅವರು ನಮ್ಮ ಹತ್ರ ಇಲ್ಲ ಅಂತ ದುಃಖ ಇದೆ. ಬಟ್ ಅವರು ಮಾಡಿದ ಕಾರ್ಯ, ಆ ಪ್ರಾಣ ತ್ಯಾಗ ಇಲ್ಲದೆ ಆ ಕಾರ್ಯ ಸಾಧ್ಯವಿರಲಿಲ್ಲ. ಅದಕ್ಕೆ ಅವರು ಈ ಪ್ರಾಣ ತ್ಯಾಗ ಅವ್ರಿಗೆ ನಾವು ನಮಿಸ್ತೀವಿ. ಅವರು ಪ್ರಾಣ ತ್ಯಾಗ ಮಾಡಿ ಅಷ್ಟು ಕಷ್ಟಪಟ್ಟು ಅದು ಮಾಡಿದ್ರಲ್ಲಿ ಆ ಟೋಲೋಲಿಂಗ್ ಅಂತ ಒಂದು ಶಿಖರವನ್ನು ನಾವು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯವಾಯಿತು. ಅದು ನಾವೇನು ಒಂದು ಸ್ಯಾಕ್ರಿಫೈಸ್ ಮಾಡಿರಲಿಲ್ಲ, ಒಂದು ತ್ಯಾಗ ಅವ್ರು ಮಾಡಿರಲಿಲ್ಲ ಅಂದರೆ ನಮ್ಮ ಕೈಲಿ ಇದು ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಅವರಿಗೆ ನಮನ ಮಾಡ್ತೀವಿ. ಅವರು ಮಾಡಿದ್ದು ಮಹಾ ದೊಡ್ಡ ಕಾರ್ಯ ಅಂತ ಹೇಳಿ ನಾವು ನಮ್ಮ ಬೆಟಾಲಿಯನ್ಗಳಲ್ಲಿ ಇದನ್ನು ವರ್ಷಗಳು ನಾವು ಆಚರಿಸ್ತಾ ಇದ್ದೀವಿ. ಇದು ನನಗೆ ಭಾಳ ಖುಷಿಯಾಗುತ್ತೆ. ಇಂಥ ಒಂದು ದೊಡ್ಡ ಪಬ್ಲಿಕ್ ಜಾಗದಲ್ಲಿ ಜನಸಾಮಾನ್ಯರು ಇದನ್ನು ಆಚರಿಸ್ತಾ ಅಂತ ಹೇಳಿ ನನಗೆ ಭಾಳ ಒಂದು ಖುಷಿ ಆಗುತ್ತೆ. ಸರ್, ಒಂದು ಮಾತು ಹೇಳಬೇಕಂದ್ರೆ, ಬಲಿದಾನದ ಕಥೆಗಳನ್ನು ಮರೆತು ಬಿಟ್ಟರೆ ನಾವು ಕೃತಜ್ಞರು ಅನ್ನಿಸ್ಕೊತೀವಿ, ನಾವು ತುಂಬ ಥ್ಯಾಂಕ್ಲೆಸ್ ಜನ ಅನ್ಸ್ಕೊತೀವಿ ಬಲಿದಾನದ ಕಥೆಗಳನ್ನು ಮರೆತು ಬಿಟ್ರೆ. ಆದರೆ ಇವತ್ತಿನ ಪೀಳಿಗೆಗೆ ನಮ್ಮ ಸೈನ್ಯ ಯಾವ ರೀತಿಯಾಗಿ ನಮ್ಮ ನೆಮ್ಮದಿಗೋಸ್ಕರ ಬಡಿದಾಡ್ತಾ ಇದೆ ಅನ್ನೋದರ ಆ ಒಂದು ವಿಷಯ ಅರಿವಿಗೆ ಬರ್ತಾ ಇಲ್ಲ. ಅದರಲ್ಲೂ ಇವತ್ತಿನ ಮಕ್ಕಳಿಗೆ ಮತ್ತು ಯುವಕರಿಗೆ ತಿಳಿಸಿ ಹೇಳೋದಕ್ಕೆ ಈ ರೀತಿಯಾದಂಥ ಇನ್ನೂ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಅಂತಿರ್ತಾವೆ? ಅಲ್ಲ, ನಮ್ಮ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ, ಪಾಠಗಳಲ್ಲಿ ಈ ಥರ ದೇಶಕ್ಕಾಗಿ ವೀರರಾಗಿ ಮಾಡಿದಂಥ ಅವ್ರ ಕಥೆಗಳು ಅಲ್ಲಿ ಪಾಠಗಳಲ್ಲಿ ಬರಬೇಕು. ನಾವು ಚಿಕ್ಕರಿದ್ದಾಗ ಓದಿದಾಗ ಅಬ್ದುಲ್ ಹಮೀದ್ ಅವ್ರ ಕಥೆಗಳು ಓದಿ ನಾವು ಒಂದು ಈ ಥರ ಆಗಬೇಕು ಅಂತ ನಮಗೂ ಸ್ಫೂರ್ತಿ ಬಂತು, ನಾವು ಸೇರ್ಕೊಂಡ್ವಿ. ಇದೇ ಥರ ಮುಂದಿನ ಪೀಳಿಗೆಗೂ ಸೇರಬೇಕಾದ್ರೆ ಅವ್ರುಗಳಿಗೆ ನಾವು ಯಾರ್ಯಾರು ಹುತಾತ್ಮರಾಗಿದ್ದಾರೆ, ಅವ್ರು ಯಾವ ಕಷ್ಟದಲ್ಲಿ ಕೆಲಸ ಮಾಡಿ ದೇಶಕ್ಕೋಸ್ಕರ ಬಲಿದಾನ ಮಾಡಿದ್ರು ಅಂತ ನಾವು ಕಥೆಗಳನ್ನ ಹೇಳಿ ಅದರಿಂದ ಅವರು ಜನಗಳು ಪ್ರೇರಿತರಾಗಿ ಮುಂದೆ ಬರ್ತಾರೆ. ಇದು ಎಲ್ಲ ಜನಸಾಮಾನ್ಯರಿಗೆ ಏನು ಗೊತ್ತಿರಬೇಕು ಅಂದರೆ, ಈ ಮಾಡ್ತಾ ಇರೋದು ಬರೀ ಹುತಾತ್ಮರಾದವರಿಗೆ ಒಂದು ಆದರ ಸತ್ಕಾರ ಮಾಡೋಕ್ಕಲ್ಲ, ಇದು ಮುಂದಿನ ಪೀಳಿಗೆಗಳನ್ನೂ ಈ ಥರ ಒಂದು ತ್ಯಾಗ ಮಾಡೋಕ್ಕೆ ತಯಾರು ಮಾಡೋದೊಂದು ಗರಡಿ ಅಂತ ತಿಳ್ಕೊಂಡು ನಾವೆಲ್ಲರೂ ಇದನ್ನು ಒಂದು ಯೋಜನೆ ಹಾಕ್ಕೊಂಡು ನಾವೆಲ್ಲರೂ ಇದನ್ನು ಬಿಂಬಿಸ್ಬೇಕು ಎಲ್ಲರಿಗೂ. ಸರ್, ನೀವು ಸಭೆಯನ್ನು ಉದ್ದೇಶಿಸಿ ಮಾತಾಡುವಾಗ ಒಂದು ಮಾತು ಹೇಳಿದ್ರಿ, ರಾಜಕೀಯ ಪಕ್ಷಗಳವರು ತಮ್ಮ ಪಕ್ಷಗಳನ್ನು ಮರೆತು ಇಂಥದ್ದೊಂದು ಸಮಾನ ಉದ್ದೇಶಕ್ಕೋಸ್ಕರ ಒಂದಾಗಬೇಕು ಅನ್ನುವಂಥ ಮಾತನ್ನು. ಆ ರೀತಿ ಒಂದಾಗಬಹುದು. ಇಂಥ ಒಂದು ಸೈನಿಕ ಸ್ಮಾರಕಗಳು ದೇಶದ ಮೂಲೆ ಮೂಲೆಗಳಲ್ಲೂ ಆಗಿ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಈ ದೇಶಕ್ಕಾಗಿ ಹುತಾತ್ಮರಾದವರನ್ನ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಕಾರ್ಯ ಆಗಬಹುದು ಅನ್ನುವಂಥ ಆಶಾವಾದ ತಮಗಿದೆಯಾ ಅಂತ? ಇದೆ. ಯಾಕೆ ಎಲ್ಲ ಒಂದು ಸಲ ನಮ್ಮ ಹಿತಕ್ಕೆ, ನಮ್ಮ ರಾಷ್ಟ್ರ ಹಿತ ಏನೊಂದು ಅರ್ಥ ಮಾಡ್ಕೊಂಡ ಮೇಲೆ ಎಲ್ಲ ತಮ್ಮ ವೈಯಕ್ತಿಕ ರಾಜಕೀಯ ನಿಟ್ಟುಗಳನ್ನ ಬಿಟ್ಟು ಅದರಿಂದ ಅವರು ಮೇಲೆದ್ದು ಬರ್ಬೋದು ಅಂತ ನನಗೆ ಭಾಳನೇ ಆಸೆ ಇದೆ. ಅವ್ರು ಮಾಡ್ತಾರೆ, ಅವ್ರ ಕೇಪಬಿಲಿಟಿ ಇದೆ. ಬಟ್ ಏನೋ ಒಂದು ಈಗ ನಾವು ವೈಯಕ್ತಿಕವಾಗಿ ಏನು ರಾಜಕೀಯಕ್ಕೋಸ್ಕರ ಅದನ್ನು ಮಾಡೋದು ಬಿಟ್ಬಿಟ್ರೆ ಆದಷ್ಟು ಗದೆ ಮಾಡ್ತಾರೆ. ಆಮೇಲೆ ಇದು ಸಮಯ ಕೂಡಿ ಬಂದಾಗ ಮಾಡಿಲ್ಲ ಅಂತಲ್ಲ, ಬಟ್ ಇದನ್ನು ಯಾವಾಗಲೂ ಮಾಡಬೇಕು. ಈ ಥರ ಒಂದು ದೇಶಕ್ಕೋಸ್ಕರ ಒಂದು ಲೆವೆಲ್ನ ನಮ್ಮ ರಾಜಕೀಯದಿಂದ ಮೇಲಿಟ್ಟು ಅದು ದೇಶಕ್ಕೋಸ್ಕರ ಮಾಡಬೇಕು ಅಂತ. ಅದರಲ್ಲೇ ನನ್ನ ಎಲ್ಲರದು ಒಂದು ರಿಕ್ವೆಸ್ಟ್ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಎಲ್ಲರಿಗೂ, ನೀವು ಈ ಥರ ಮಾಡಿ ದೇಶಕ್ಕೆ ಒಳಿತಾಗುತ್ತೆ ಅಂತ. ಸರ್, ಈಗ ಈ ಸೈನಿಕ ಸ್ಮಾರಕದ ವಿಷಯಕ್ಕೆ ಬರೋದಾದರೆ, ಈ ದೇಶ ಸ್ವತಂತ್ರ ಬಂದಾಗಿನಿಂದ ಇದುವರೆಗೂ ಹುತಾತ್ಮರಾದಂಥ ಪ್ರತಿಯೊಬ್ಬ ಸೈನಿಕರನ್ನು ನೆನಪಿಸಿಕೊಳ್ಳುವಂಥ ಒಂದು ಅದ್ಭುತವಾದ ಕಾರ್ಯ ಇದರಿಂದ ಆಗ್ತಾ ಇದೆ. ಇದರಿಂದ ನಮ್ಮ ಮುಂದಿನ ಪೀಳಿಗೆ ಯಾವ ರೀತಿ ಸ್ಫೂರ್ತಿ ಪಡಿಬಹುದು ಅಂತ ಅನ್ಸುತ್ತೆ ತಮಗೆ? ಭಾರತ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ
ನಮ್ಮ ಭಾರತದ ದೇಶದ ಸೈನಿಕರು ಎಷ್ಟು ಜನ ದೇಶಕ್ಕೆ ಹುತಾತ್ಮರಾಗಿದ್ದಾರೋ ಅವರ ಹೆಸರುಗಳನ್ನು ಒಂದತ್ರ ಎಲ್ಲಿ ನೋಡಬೇಕಪ್ಪ ನಾನು, ನಮ್ಮ ಭಾರತ ದೇಶಕ್ಕೆ ಹುತಾತ್ಮರು ಎಲ್ಲಾಗಿದ್ದಾರೆ ಅಂತ ಅದು ಒಂದತ್ರ ಇಲ್ಲ. ನಮ್ಮ ಬೆಟಾಲಿಯನ್ಗಳು, ರೆಜಿಮೆಂಟ್ಗಳು ಅವ್ರು ವರ್ಷ ಅವರೆಲ್ಲ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಅವ್ರ ನೆನಪನ್ನು ಮಾಸಿ ಹೋಗ್ದಂಗೆ ನೋಡ್ಕೊಂತಾರೆ ಅವರು ಬೆಟಾಲಿಯನ್ಗಳಲ್ಲಿ. ಬಟ್ ಎಲ್ಲರೂ ಅವ್ರ ಬೆಟಾಲಿಯನ್ಗೆ ಹೋಗಿ ನೋಡೋಕ್ಕಾಗಲ್ಲ. ಅದಕ್ಕೆ ದೇಶದ ಜನಗಳು ಎಲ್ಲೋ ಯಾವ್ದಾರ ಒಂದು ಸ್ಮಾರಕ ಇದ್ದರೆ ಅಲ್ಲಿ ಹೋಗಿ ನೋಡಿ, ಹೇಳಿದ್ನಲ್ಲ, ಯಾವುದೋ ನಾಳೆ ಈಗ ಇವತ್ತಿಗೆ 100 ವರ್ಷಕ್ಕೆ ಯಾರೋ ಬಂದು ನಮ್ಮ ಅಜ್ಜ ಹಿಂಗಿದ್ದ, ನಮ್ಮ ಅಜ್ಜ ಈ ಯುದ್ಧದಲ್ಲಿ ಒಂದು ಪಾರ್ಟ್ ತಗೊಂಡಿದ್ರು, ಅವ್ರ ಹೆಸರು ಇಲ್ಲಿದೆ, ಅವ್ರ ಇದಕ್ಕೆ ಹುತಾತ್ಮರಾದಂದರೆ ಆ ಮನೆತನ, ಆ ಸಮಾಜದ್ದು ಒಂದು ರಾಷ್ಟ್ರದ ಜೊತೆ ಬೆರೆತು ಹೋಗ್ಬಿಡ್ತಾರೆ. ಅವ್ರ ಇದೇ ನಮ್ಮ ರಾಷ್ಟ್ರ, ಇದೇ ನಾವು ನಮ್ಮ ಜನ ನಮ್ಮ ಮನೆಯವರು ಮಾಡಿದ್ದಾರೆ ಅಂತ ಒಂದು ದೊಡ್ಡ ಅವ್ರಿಗೊಂದು ಸ್ಫೂರ್ತಿ ಇರುತ್ತೆ. ಸೊ ಇದನ್ನು ನಾವು ಎಲ್ಲರ ಹತ್ರನೂ ಮಾಡಿಸ್ಕೊಂತ ಹೋಗಿ ಇದನ್ನೊಂದು ರೆಕಗ್ನಿಷನ್ ಕೊಟ್ಟರೆ ನಾಳೆ ನಾನು ಇದು ದೇಶಕ್ಕೆ ಮಾಡಿದ್ರೆ ನಂದು ಅಲ್ಲಿನ ಹೆಸರು ಬರುತ್ತೆ, ನಾನು ಒಂದು ದೇಶಕ್ಕೆ ಬೇರೆಯವ್ರಿಗೆಲ್ಲ ಒಂದು ಸ್ಫೂರ್ತಿ ಆಗ್ಬೋದು ಅಂತ ಒಂದು ಮನಸ್ಸಲ್ಲಿ ಯುವಜನರಲ್ಲಿ ಮೂಡಿದ್ರೆ ಅವರು ಹೋಗಿ ಕೆಲಸ ಮಾಡ್ತಾರೆ. ಸೊ ನಿಮ್ಗೊಂದು ಇದೇನು ವಿಷಯ ಬಯಸ್ತೀನಿ ಅಂದರೆ, ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದರ ಸಂಖ್ಯೆಯನ್ನು ನೋಡಿದ್ರೆ ಅವ್ರ ವಯಸ್ಸು 20ರಿಂದ 25ರವರೆಗೆ ಜಾಸ್ತಿ ಇದ್ದಿದ್ದು. ಸೊ ನಮ್ಮ ಯೂತ್ಸಲ್ಲಿ ಎಲ್ಲದರಲ್ಲೂ ಅವ್ರದ್ದೊಂದು ಇರುತ್ತೆ ಮಾಡೋದು. ಅವ್ರಿಗೆ ಕರೆಕ್ಟಾಗಿ ನಾವು ಮಾಡಬೇಕು ಅಂತ ಅನಿಸಕ್ಕೆ ಏನು ಬೇಕಾಗಿರೋ ಒಂದು ಸಾಮಗ್ರಿಗಳನ್ನೂ ಒಂದು ಸ್ಮಾರಕಗಳನ್ನೂ ನಾವು ರೂಪಿಸಿ ಅವ್ರಿಗೆ ಈ ಥರ ಆಗಿದೆ ಅಂತ ಅವ್ರಿಗೆ ಹೇಳಿದರೆ ಅವರು ಅದನ್ನು ಅವ್ರು ತ್ಯಾಗ ಮಾಡುವಂಥ ಶಕ್ತಿ ಅವ್ರ ಹತ್ರ ಇದೆ. ಅವ್ರು ಮಾಡ್ತಾರೆ. ಅದಕ್ಕೆ ನಾವು ದೊಡ್ಡವರಾಗಿದ್ದೀವಲ್ಲ, ಬೆಳೆದಿದ್ದೀವಲ್ಲ, ಇವಾಗ ನಾವು ನಮ್ಮ ಸಿನಿಸಿಸಮ್ ಬಿಟ್ಟು ನಮ್ಮ ದೇಶಕ್ಕೆ ನಾವು ಇದು ಸಿನಿಕರಾಗೋದು ಬಿಟ್ಟು, ಇಲ್ಲ ನಮ್ಮ ದೇಶ ಬೆಳಿಬೋದು, ನಮ್ಮ ದೇಶ ಇನ್ನೂ ಮುಂದುವರಿಬೋದು ಅಂತ ನಾವು ತಿಳ್ಕೊಂಡ್ರೆ ಇದು ಹಾಗೆ ಆಗುತ್ತೆ. ಸೊ ಪ್ರತಿಮಾ, ಕರ್ನಲ್ ರವೀಂದ್ರನಾಥ್ ಒಂದು ಮಾತನ್ನು, ಬಹಳ ಪ್ರಮುಖವಾದ ಮಾತನ್ನು ಹೇಳಿದ್ರು. ಒಂದು ಸೈನಿಕ ಸ್ಮಾರಕ ಅನ್ನೋದು ಬರೀ ಒಂದು ಸ್ಮಾರಕ ಅಲ್ಲ, ಹುತಾತ್ಮ ಯೋಧರನ್ನ ಕೇವಲ ನೆನಪಿಟ್ಟುಕೊಳ್ಳುವಂತಹ ಒಂದು ನೆಪ ಅಲ್ಲ, ಮುಂದೆ ಈ ದೇಶಕ್ಕಾಗಿ ವೀರ ಯೋಧರನ್ನ ತಯಾರು ಮಾಡುವಂತಹ ಗರಡಿ ಇದು ಅನ್ನುವಂಥ ಮಾತನ್ನು ಹೇಳಿದ್ರು. ಬಹಳ ನನ್ನನ್ನು ಪರ್ಸ್ನಲ್ ಆಗಿ ಬಹಳ ಇಂಪ್ರೆಸ್ ಮಾಡಿದಂತಹ ಮಾತು. ಪ್ರತಿಮಾದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವನ್ನು ರವೀಂದ್ರನಾಥ್ ಪ್ರಸ್ತಾಪಿಸಿದ್ರು. ನಮಗೆ ಸೈನ್ಯಕ್ಕೆ ಸೇರೋದಕ್ಕೆ ಸ್ಫೂರ್ತಿಯಾದದ್ದು ವೀರ ಸೈನಿಕರ ಕಥೆಗಳನ್ನು ನಾವು ಪಠ್ಯಕ್ರಮದಲ್ಲಿ ಓದಿದಂಥ ಸಂದರ್ಭದಲ್ಲಿ ಈಗಿನ ಮಕ್ಕಳಿಗೆ ಅಂಥದ್ದೊಂದು ವಿದ್ಯಾಭ್ಯಾಸ ಪ್ರಾಪ್ತಿ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಪ್ರತಿಮಾ